ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ಮನೆ ಮಾಡಿದೆ. ಶಿವಮೊಗ್ಗದಲ್ಲಿಯೂ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಇಂದು ಬೆಳಗ್ಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೆ.ಸಿ. ನಾರಾಯಣಗೌಡ ಅವರು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆಯನ್ನು ಸಹ ನೀಡಿದ್ದಾರೆ. ಇಂದಿನಿಂದ ಅಂದರೆ ಜನವರಿ 26ರಿಂದ 29ರ ತನಕ 4 ದಿನಗಳ ಕಾಲ ಈ ಪ್ರದರ್ಶನ ಮೇಳವಿದ್ದು ಸಾಕಷ್ಟು ಜನರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇಲ್ಲಿನ ವಿಶೇಷತೆಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಒಳಗಡೆ ಏನೇನು ವಿಶೇಷತೆಗಳಿದ್ದಾವೆ ಅನ್ನೋದನ್ನು ನಾವೇ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ನೀವು ಕಪ್ಪು ಬಣ್ಣದ ಆನೆಯನ್ನು ನೋಡಿರ್ಬೋದು ಅಥವಾ ಬಿಳಿ ಬಣ್ಣದ ಆನೆಗಳನ್ನು ಸಹ ನೋಡಿರ್ತೀರಿ. ಆದರೆ ಇಲ್ಲಿ ನೋಡಿ, ಸಂಪೂರ್ಣವಾಗಿ ಹೂವಿನಿಂದಲೇ ಒಂದು ಆನೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಸಂಪೂರ್ಣವಾಗಿ ಹೂವಿನ ಅಲಂಕಾರದಿಂದಲೇ ಆ ಬೃಹತ್ ಆಕಾರದ ಒಂದು ಆನೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಆನೆಯ ಪ್ರತಿಯೊಂದು ಇದಕ್ಕೂ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಅದರ ದಂತವನ್ನು ನೀವು ಗಮನಿಸ್ತಾ ಇರ್ಬೋದು. ದಂತಕ್ಕೂ ಸಹ ಬಿಳಿ ಹೂಗಳನ್ನೇ ಬಳಸಿ ಇಲ್ಲಿ ಆನೆಯನ್ನು ಇವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರ ಜೊತೆಗೆ ಒಂದು ನಮ್ಮ ನೈಸರ್ಗಿಕವಾಗಿ ಏನೇನು ಪ್ರಾಣಿಗಳ ಸೌಂಡ್ಗಳು ಬರ್ತವೆ ಅವೆಲ್ಲವನ್ನು ಇಲ್ಲಿ ಸ್ಪೀಕರ್ ಮೂಲಕ ಅಳವಡಿಸಲಾಗಿದೆ. ಅದ್ರ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಕೊಳ ಥರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಬಾತುಕೋಳಿಗಳನ್ನು ಹಾಕಿದ್ದಾರೆ. ಆನಂತರ ಅಲ್ಲಿ ಮಂಗಗಳಿದೆ, ಅಳಿಲುಗಳನ್ನು ಸಹ ಇಟ್ಟಿದ್ದಾರೆ. ಒಟ್ಟಾರೆ ಒಂದು ಕಾಡಿನ ವಾತಾವರಣ ಏನಿರ್ಬೋದು ಅವೆಲ್ಲವನ್ನು ಒಂದು ಕೃತಕವಾಗಿ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಬಂದು ಇಲ್ಲಿ ಅವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆನಂತರ ನೀವು ಈ ಕಡೆ ಬರ್ಬೋದು. ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಸಹ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ಕುತೂಹಲ ಹುಟ್ಟಿಸ್ಲಿಕ್ಕಾಗಿ, ಅವರನ್ನು ಆಕರ್ಷಿಸಲಿಕ್ಕಾಗಿ ಈ ಕಾರ್ಟೂನ್ಗಳೇನಿರ್ತಾವಲ್ಲ ಆ ಕಾರ್ಟೂನ್ಗಳನ್ನು ಸಹ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಮಕ್ಕಳುಗಳನ್ನ ಫೋಟೋಗಳನ್ನ ತಗೊಳ್ತಾ ಇದ್ದಾರೆ. ಆ ಮಕ್ಕಳಿಗೆ ಆ ಕಾರ್ಟೂನ್ಗಳನ್ನು ಒಂದು ಆಕರ್ಷಣೆಯಾಗಿ ಇಲ್ಲಿ ನಿರ್ಮಿಸಲಾಗಿದ್ದು ಅವುಗಳನ್ನು ಸಹ ಸಂಪೂರ್ಣವಾಗಿ ಹೂಗಳಿಂದಲೇ ಅವನ್ನ ಅಲಂಕಾರ ಮಾಡಲಾಗಿದೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಅವುಗಳ ಜೊತೆಗೆ ಸೆಲ್ಫಿ ತಗೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಸಹ ಬಂದು ಸಂತೋಷ ಪಡ್ತಾ ಇದ್ದಾರೆ. ಇನ್ನೇನು ಕೆಲ ದಿನಗಳಲ್ಲೇ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣ ಕಾಮಗಾರಿ ಮುಗಿದಿದ್ದು ಉದ್ಘಾಟನೆಗೆ ಸಹ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಸಜ್ಜಾಗಿದೆ. ಆ ಹಿನ್ನೆಲೆ ಶಿವಮೊಗ್ಗ ಏರ್ಪೋರ್ಟ್ನ ಒಂದು ಪ್ರಾತ್ಯಕ್ಷಿಕೆಯನ್ನು ಸಹ ಇಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಹಿಂದ್ಗಡೆ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ನ PTB ಕಟ್ಟಡ ಏನಿದೆಯಲ್ಲ ಆ ಕಟ್ಟಡದ ಒಂದು ಫ್ಲೆಕ್ಸ್ ಇದೆ. ಅದರ ಮುಂಭಾಗದಲ್ಲಿ ಒಂದು ಹಾರಾಟಕ್ಕೆ ಸಜ್ಜಾಗಿ ನಿಂತಿರುವಂತಹ ಒಂದು ವಿಮಾನವನ್ನು ಸಂಪೂರ್ಣವಾಗಿ ಹೂಗಳಿಂದಲೇ ಇದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನು ನಮ್ಮ ಶಿವಮೊಗ್ಗದ ಫಲಪುಷ್ಪ ಪ್ರದರ್ಶನ ಏನು ನಡೀತಾ ಇದೆ, ಅಲ್ಲಿ ನಮ್ಮ ಶಿವಮೊಗ್ಗದ ಹೆಮ್ಮೆ ಅಂತಲೇ ಹೇಳ್ಬೋದು, ಅದು ನಮ್ಮ ಲಯನ್ ಸಫಾರಿ. ಅದರ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಕಾರ್ಯ ಸಹ ಇಲ್ಲಿ ಆಗ್ತಾ ಇದೆ. ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ RFO ನಾಗೇಶ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಇಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಅಂತೇಳಿ. ಸರ್ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ತೆ. ನಮ್ಮ ಈ ಟೈಗರ್ ಲಯನ್ ಸಫಾರಿ ಅನ್ನುವಂಥದ್ದು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಇದರ ಒಂದು ಅಂಡರ್ ಬರುತ್ತೆ. ಇದು 1988ರಿಂದ ಪ್ರಾರಂಭವಾದಂಥ ಈ ಝೂ. ಇದು ನಾವು ಟೈಗರ್ ಲಯನ್ ಸಫಾರಿ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಝೂ ಇದೆ, ಹಾಗೆ ಜೊತೆಗೆ ಸಫಾರಿ ಸಹ ಇದೆ. ಇಲ್ಲಿನ ಹೆಚ್ಚಿನ ಒಂದು ಪ್ರಾಣಿಗಳಂದರೆ ಹುಲಿ ಮತ್ತು ಸಿಂಹ. ಇದು ತುಂಬ ಒಂದು ಅಟ್ರಾಕ್ಷನ್ ಆಗಿರುವಂತಹ ಒಂದು
ಪ್ರಾಣಿಗಳು ನಮ್ಮ ಝೂ ಅಲ್ಲಿದೆ. ಹಾಗೂ 35 ಅಧಿಕ ಸ್ಪೀಸಿಸ್ಗಳು ಅಂದರೆ ವಿವಿಧ ಜಾತಿಯ ಸ್ಪೀಸಿಸ್ಗಳು ನಾವಿಲ್ಲಿ ಕಾಣ್ಬೋದು. ಈ ಝೂಗೆ ಆಲ್ಮೋಸ್ಟ್ ಒಂದು 3 ಲಕ್ಷ ಅಷ್ಟು ಜನ ಭೇಟಿ ನೀಡ್ತಾರೆ. ಹಾಗೂ ಎಲ್ಲರಿಗೂ ಈ ಝೂಗೆ ಬರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಏನೇನು ವಿಶೇಷತೆಗಳು ಸರ್? ಇಲ್ಲಿ ಈ ಪ್ರದರ್ಶನಕ್ಕೆ ಬಂದಿದ್ದೀರಲ್ಲ, ಯಾವ ರೀತಿಯಾಗಿ ಮಾಹಿತಿ ನೀಡಲಾಗ್ತಾ ಇದೆ, ಏನೇನು ವಿಶೇಷತೆಗಳು ಇಲ್ಲೇನಿದ್ದಾವೆ ಅಂತ? ಈಗ ನಾವು ಈ ಪ್ರದರ್ಶನದಲ್ಲಿ ಮುಖ್ಯವಾಗಿ ಅಡಾಪ್ಷನ್ ಬಗ್ಗೆ, ವನ್ಯ ಪ್ರಾಣಿಗಳ ಅಡಾಪ್ಷನ್ ಯಾಕೆ ಮಾಡಬೇಕು, ವನ್ಯಜೀವಿಗಳನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು, ಈ ಅಡಾಪ್ಷನ್ ನೀವು ಮಾಡೋದ್ರಿಂದ ಪ್ರಾಣಿಗಳಿಗೆ ಹೇಗೆ ಅಂದರೆ ಅವಕಾಶ ಆಗುತ್ತೆ, ಅಂದರೆ ಅವುಗಳಿಗೆ ಆಹಾರ ಯಾರು ನೀಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಜೊತೆಗೆ ಕೆಲವು ಪ್ರಾಣಿಗಳ ಅಂದರೆ ಪಕ್ಷಿಗಳ ರೆಕ್ಕೆಗಳು ಅವುಗಳನ್ನು ಸಹ ಡಿಸ್ಪ್ಲೇ ಮಾಡಿದ್ದೀವಿ. ಜೊತೆಗೆ ಕೆಲವು ಪ್ರಾಣಿಗಳ ಕೂದಲುಗಳ ಇದನ್ನು ಬಗ್ಗೆ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಹಾಗೂ ನಮ್ಮ ಝೂ ಬಗ್ಗೆ ಡಿಸ್ಪ್ಲೇ ಇದೆ ಸರ್. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಅವರ ಅನುಭವ ಏನಿದೆ, ಏನೆಲ್ಲ ನೋಡಿದ್ರು, ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್, ಏನು ಅನ್ನಿಸ್ತಾ ಇದೆ ನಿಮ್ಮ ಅನಿಸಿಕೆ? ಸರ್ ಭಾರಿ ಚೆನ್ನಾಗಿದೆ. ಇಲ್ಲಿ ನೋಡಿದ್ವಿ ಎಲ್ಲ ಒಳ್ಳೆ ಚೆನ್ನಾಗಿ ಹೂವುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಒಳ್ಳೆ ವೆರೈಟೀಸ್ ತುಂಬ ನಾವು ನೋಡ್ದಿರೋವಲ್ಲ ಈ ಪಾರ್ಕಲ್ಲಿ ಬಂದು ನೋಡಿದ್ವಿ. ನಮಗೆ ಕಣ್ಣಿಗೆ ತುಂಬ ಆನಂದ ಆಯಿತು. ಮತ್ತು ಅಲ್ಲಿ ಹುಲಿದು ಆಮೇಲೆ ಸಿಂಹದ್ದು ನಾವು ಸುಮ್ಮನೆ ಹೋಗಿದ್ವಿ. ಅಲ್ಲಿ ಆನೆದು ಒಂದು ಮಾಡಿದ್ದಾರೆ. ನಾವು ನಮಗೆ ಸೌಂಡೇ ಗೊತ್ತಿರಲಿಲ್ಲ. ಹೋದ ತಕ್ಷಣ ಭಾರಿ ಒಳ್ಳೆ ಸೌಂಡು ರಿಯಾಕ್ಷನ್ ಎಲ್ಲ ನೋಡಿ ಆನೆನೇ ಬಂದ್ಬಿಡ್ತು ಅನ್ನೋ ಥರ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಖುಷಿ ಆಗುತ್ತೆ. ಓಕೆ, ನಮ್ಮ ಜೊತೆ ಅನುಭವನ ಹಂಚ್ಕೊಳ್ಳೋಕ್ಕೆ ಮತ್ತೊಬ್ಬರು ಇದ್ದಾರೆ. ಬನ್ನಿ ಅವ್ರನ್ನ ಕೇಳಿಸೋಣ. ಈ ಒಂದು ಪ್ರದರ್ಶನದ ಬಗ್ಗೆ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳೋಣ. ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಆದರೆ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಪ್ಲ್ಯಾಂಟ್ಸ್ ಇರುತ್ತಂತೆ ಇಲ್ಲಿ. ಡಿಸೈನ್ ವೆರೈಟಿ ಫ್ಲವರ್ಸು ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ರೀತಿಯಾದಂತಹ ಹೂವುಗಳು, ಹಣ್ಣುಗಳು, ತರಕಾರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ರೈತರು ಬೆಳೆದಿರುವಂತಹದ್ದೇ ಅವುಗಳನ್ನೇ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬೆಳೆದಿರುವಂತಹ ರೈತರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಯಾವ ಪದಾರ್ಥ ಇಲ್ಲಿ ಇದೆ ಸರ್? ಯಾವ ಬೆಳೆ ತಂದಿದೆ? ಕಾಳುಮೆಣಸು ಮತ್ತು ಒಣಕೊಬ್ಬರಿ, ಕಾಳುಮೆಣಸು ಮತ್ತು ಒಣಕೊಬ್ಬರಿ ಇದೆ. ಸಾವಯವ ಬಾಳೆ ಇಟ್ಟಿದ್ದೇವೆ. ತುಂಬ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಸಾವಯವದಲ್ಲೇ ಬೆಳೆದಿರೋದು. ಎಲ್ಲವೂ ಸಾವಯವದಲ್ಲೇ ಬೆಳೆದಿರೋದು. ಕೆಮಿಕಲ್ ಮಿಕ್ಸ್ ಮಾಡಿಲ್ಲ, ಸಾವಯವನ ಬೆಳೆದಿರೋದು. ಏನೇನಿದೆ ಇಲ್ಲಿ? ಇಲ್ಲಿ ಕಾಳುಮೆಣಸು, ಒಣಕೊಬ್ಬರಿ, ಬಾಳೆ, ಸಾವಯವ ಬಾಳೆ ಇದೆ, ಪುಟ್ಟಬಾಳೆ. ಈ ಬೇರೆ ಎಲ್ಲದಕ್ಕಿಂತ ವಿಶೇಷತೆ ಏನು ಸರ್ ನೀವು ಬೆಳೆದಿರೋ? ಅಂದರೆ ಈಲ್ಡಿಂಗ್ ಬರ್ತಾಯಿದೆ ಸಾವಯವದಲ್ಲಿ. ಕೊಬ್ಬರಿನೂ ತೂಕ ಜಾಸ್ತಿ ಇದೆ, ಸೈಜಲ್ಲಿ ದೊಡ್ಡದಿದೆ. ಎಲ್ಲ ಎಷ್ಟೆಷ್ಟು ಎಕರೆ ಬೆಳೀತಾ ಇದ್ದೀರಿ? ಅದರಲ್ಲಿ ಕಾಳುಮೆಣಸು 1.5 ಎಕರೆ ಇದೆ. ಅಡಿಕೆಯಲ್ಲಿ ಅಡಿಕೆ 7 ಎಕರೆಯಲ್ಲಿ ಕಾಳುಮೆಣಸು, ಅಡಿಕೆ, ತೆಂಗು, ಬಾಳೆ ಥರ ಮಿಶ್ರ ಬೆಳೆಯಲ್ಲಿ ಬೆಳೆದಿದ್ದೀವಿ. ತೆಂಗುನೂ 1 ಎಕರೆ ಇದೆ. ಅಡಿಕೆ 6.5 ಎಕರೆ ಇದೆ. ಇದೇ ಫಸ್ಟ್ ಟೈಮ್? ಇದಕ್ಕೂ ಮುಂಚೆ ಬಂದಿದ್ರೆ ಸರ್ ಈ ಪ್ರದರ್ಶನಕ್ಕೆ? ಇದು 2ನೇ ಪ್ರದರ್ಶನ. ಫಸ್ಟ್ ಪ್ರದರ್ಶನದಲ್ಲಿ ಪ್ರಶಸ್ತಿ ಬಂದಿತ್ತು. ಈ ವರ್ಷ ನೋಡಬೇಕು ಸರ್ ಯಾವ ಥರ ಬರುತ್ತೆ. ಯಾವುದು ಇದಕ್ಕೆ? ಕಾಳುಮೆಣಸು ಮತ್ತು ತೆಂಗು, ಅಡಿಕೆಗೆ ಬಂದಿತ್ತು ಸರ್. ರೈತರಿಗೆ ಏನು ಹೇಳ್ತೀವಿ? ರೈತರಿಗೆ ಸಾವಯವದಲ್ಲೇ ಬೆಳೆಯಿರಿ ಮತ್ತು ಕೆಮಿಕಲ್ ಮಿಶ್ರಿತ ಕೃಷಿ ಇರಲಿ. ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ.
ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವೈಶಿಷ್ಟ್ಯಗಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನ ಒಳಗೊಂಡಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಕೂಡ ಬಂದು ಇಲ್ಲಿ ಆ ಒಂದು ಫಲಪುಷ್ಪ ಪ್ರದರ್ಶನವನ್ನು ಸವಿಯಬಹುದು. ಕ್ಯಾಮ್ರಾ ಪರ್ಸನ್ ಐಕಿ ಡಿಸೋಜಾ ಜೊತೆ ವಿನಯ್ ಕಳ್ಸೆ, ಶಿವಮೊಗ್ಗ.